ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ನಿನ್ನೆ ಎಷ್ಟೋ ಜನ RCB ಅಭಿಮಾನಿಗಳ ನೆಮ್ಮದಿಯ ನಿದ್ದೆಗೆ RCB GT ಮ್ಯಾಚ್ ಕಾರಣ ಆಯಿತು. ನಿನ್ನೆ RCB ಪ್ಲೇಯರ್ಸ್ ಯಾವ ರೀತಿಯಾಗಿ ಭರ್ಜರಿ ಆಟವನ್ನು ಆಡಿದ್ರು ಅನ್ನೋದನ್ನು ನೋಡಿದ್ವಿ. ಮೊದಲ ಇನ್ನಿಂಗ್ಸ್ನಲ್ಲಿ ಒಳ್ಳೆಯ ರನ್ಗಳ ಮಳೆಯನ್ನು ಹರಿಸಿದ್ರೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ವಿಕೆಟ್ನ ಮಳೆಯನ್ನೇ ಹರಿಸಿದ್ರು. ಒಳ್ಳೆ ನಿನ್ನೆ ಹಸಿದಿರುವಂಥ ಸಿಂಹಗಳ ರೀತಿ ನಿನ್ನೆ GT ವಿರುದ್ಧ ಬೇಟೆ ಆಡಿದ್ರು RCB ಪ್ಲೇಯರ್ಸ್. ಹಾಗೆ ಎಲ್ಲಾದರೂ ಒಂದು ಕಡೆ ಚಾನ್ಸ್ ತಗೋಬಿಡ್ತಾರ, GT ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಿದ್ದ ಕಾರಣ RCB ಸೆಕೆಂಡ್ ಚಾನ್ಸ್ ಏನಾದರೂ ತಗೋಬಿಡ್ತಾರಾ ಅನ್ನುವಂಥ ಭಯ ಇತ್ತು. ಆದರೆ ನೋವೇ ಚಾನ್ಸೇ ಇಲ್ಲ ಅಂತ ಹೇಳಿ ಫಸ್ಟ್ನೇ ಚಾನ್ಸಲ್ಲೇ ಭರ್ಜರಿಯಾಗಿ ಆಟವಾಡಿ ಈಗ ಫೈನಲ್ಸ್ಗೆ ಕಾಲಿಟ್ಟಿದ್ದಾರೆ. ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಇವತ್ತು SRH ವರ್ಸಸ್ RR ಮ್ಯಾಚ್ ಇದೆ, ಎಲಿಮಿನೇಟರ್ ಮ್ಯಾಚ್. ಇವತ್ತು ಯಾರು ಗೆಲ್ತಾರೆ ಅವರು ಕ್ವಾಲಿಫೈಯರ್ 2ನಲ್ಲಿ GT ವಿರುದ್ಧ ಆಡಬೇಕಾಗತ್ತೆ. ಹಾಗಾಗಿ ಇವತ್ತು ಯಾರು ವಿನ್ ಆಗ್ತಾರೆ, ಯಾರು ಮತ್ತೆ ಮನೆಗೆ ಹೋಗ್ತಾರೆ ಅನ್ನೋದನ್ನ ಮಾತಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ IPL ಕಿಕ್. ನಿನ್ನೆ ಮತ್ತು ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರೇಮ್ ಕುಮಾರ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರೇಮ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹಾಗೆ ರಘುವೀರ್ ಕೂಡ ಇದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಘುವೀರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ಪ್ರೇಮ್ ಸರ್, ಸ್ಟ್ರೇಟ್ ಟು ದ ಪಾಯಿಂಟ್, ನಿನ್ನೆ ಭರ್ಜರಿ ಮ್ಯಾಚ್ ಹೇಗಿತ್ತು? ನಿನ್ನೆ ಮ್ಯಾಚು ನನ್ನ ಪ್ರಕಾರ ಚೆನ್ನಾಗಿರಲಿಲ್ಲ. ಯಾಕೆ ಗೊತ್ತಾ, RCB ಬಾಯಿಗೆ ಬರ್ಸಿ ಗೆದ್ರೇನೆ ಚಂದ. ಈ ರೀತಿ ಒನ್ ಸೈಡ್ ಮ್ಯಾಚ್ ಆಗ್ಬಿಟ್ರೆ ಅದು ರೋಚಕತೆ ಕಳ್ಕೊಳ್ಳುತ್ತೆ, ಜೊತೆಗೆ ಹಿಂಗಾಗೋಗ್ಬಿಡ್ತಾ ಅನ್ನಂಗೆ ಆಗ್ಬಿಡುತ್ತೆ. ಇದೆಲ್ಲ ಜೋಕ್ಸ್ನ ಆಚೆ ಇಟ್ಟರೆ ಅದ್ಭುತವಾಗಿ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡದೆ ನಾವು ಡೈರೆಕ್ಟ್ ಫೈನಲಿಗೆ ಹೋಗಬೇಕು. ಆ ಮೂಲಕ ಸತತವಾಗಿ 2ನೇ ಬಾರಿ ಫೈನಲ್ ಪ್ರವೇಶ, ಒಟ್ಟಾರೆಯಾಗಿ 5ನೇ ಬಾರಿ RCB ಫೈನಲ್ ಪ್ರವೇಶವನ್ನ ಮಾಡಿದೆ. ಇನ್ನೊಂದು ಕಡೆಗೆ ಹಾಲಿ ಚಾಂಪಿಯನ್ಗಳು ಹೇಗೆ ಆಡಬೇಕು ಅನ್ನುವ ಒಂದೇನು ನಿರೀಕ್ಷೆ ಇರುತ್ತಲ್ವಾ, ಅದನ್ನ ಈ 19ನೇ ಆವೃತ್ತಿಯ ಫುಲ್ ಆಗಿನೂ RCB ಅದನ್ನೇ ಮಾಡ್ಕೊಂಡ್ ಬಂದಿದೆ. ಕೆಲವು ಬಾರಿ ಮಾತ್ರ ಏಳು ಬೀಳು ಕಂಡ್ರು ಕೂಡ ಕಂಟಿನ್ಯೂ ಆಗಿ ಪ್ರದರ್ಶನದ ಆಧಾರ ನೋಡೋದಾದ್ರೆ ನಾವು ಚಾಂಪಿಯನ್ ತಂಡದಲ್ಲಿ ಓಪನರೇ ಆಡಬೇಕು ಅಂತಿಲ್ಲ, ಮಿಡ್ಲ್ ಆರ್ಡರೇ ಆಡ್ಬೇಕಂತಿಲ್ಲ, ಫಿನಿಷರು ಆಡ್ತಾರೆ, ಮಧ್ಯಮ ಕ್ರಮಾಂಕ, ಓಪನರ್, ಹೀಗೆ ಒಂದು ಚಾಂಪಿಯನ್ ತಂಡ ಅನ್ನೋದು ಅದಕ್ಕಾಗಿ. ಇನ್ನೊಂದು ಕಡೆಗೆ ಬೌಲಿಂಗ್ ಸದೃಢತೆ, ಇವೆಲ್ಲವೂ ಕೂಡ ಕೊರತೆಗಳ ಮಧ್ಯೆ RCB ಇತ್ತು. ಒಂದಿಷ್ಟು ಬೌಲಿಂಗ್ ಸಮಸ್ಯೆ ಆದ್ರೆ ಒಂದಿಷ್ಟು ಬ್ಯಾಟಿಂಗ್ ಅಲ್ಲಿ ಒಂದಿಷ್ಟೇ ಜನ ಆಡ್ತಾರೆ ಅನ್ನುವುದು ಒಂದು ನಿರೀಕ್ಷೆ ಇತ್ತು. ಮಧ್ಯಮ ಕ್ರಮಾಂಕ ಅಂತ ಬಂದಾಗ ABD ವಿಲಿಯರ್ಸ್ ಒಬ್ಬರೇನೆ ಎಲ್ಲ ಹೊತ್ಕೊಂಡು ಹೋಗ್ತಾ ಇದ್ರು. ಈಗ ನೀವೆಲ್ಲ ಆರಾಮಾಗಿ ಮ್ಯಾಚ್ ನೋಡಿ ಅಂತ ಎಲ್ಲ ವಿಭಾಗದಲ್ಲೂ ಒಳ್ಳೆ ತಂಡವನ್ನು ಕಲೆ ಹಾಕ್ತು. ಕಳೆದ ಬಾರಿ ಚಾಂಪಿಯನ್ ಆಯ್ತು. ನಿನ್ನೆ ಮ್ಯಾಚ್ಗೆ ಅಂತ ಬರುವುದಾದ್ರೆ ಸುನಿದೆ, ನಿನ್ನೆ ಮ್ಯಾಚ್ ಕೂಡ ಈ ಧರ್ಮಶಾಲಾದಲ್ಲಿ ಏನಿದೆ ಅಂತ ಹೇಳಿದ್ರೆ ಚೇಜಿಂಗ್ ಆಗಿರುವಂತ ತಂಡಗಳೇ 2 ಗೆದ್ದಿದ್ವು ಈ ಹಿಂದೆ. ಆ ಕಾರಣಕ್ಕೆ ಶುಭ್ಮನ್ ಗಿಲ್ ಟಾಸ್ ಗೆದ್ದಾಗ ಸಂತಸ ಮನೆ ಮಾಡಿತ್ತು ಅವರಲ್ಲಿ. ನನ್ನ ಆಯ್ಕೆ ಚೇಜಿಂಗ್ ಆಗಿರುತ್ತೆ, ಅದರಲ್ಲೂ ಕೂಡ ಅತ್ಯಂತ ಡಾಟ್ ಬಾಲ್ ಹೆಚ್ಚಾಕಿರೋದ್ರಲ್ಲಿ ಸಿರಾಜ್ ಮತ್ತೆ ಅಲ್ಲಿ ರಬಾಡ ಇದ್ರು. ಜೊತೆಗೆ ವಿಕೆಟ್ ಟೇಕರ್ ಹೈಯೆಸ್ಟ್ ಅಲ್ಲೂ ಕೂಡ ಈಕ್ವಲ್ ಇತ್ತು ನಿನ್ನೆ. ಆರಂಭಕ್ಕೂ ಮೊದಲೇ ರಬಾಡ ಮತ್ತು ನಮ್ಮ ಭುವನೇಶ್ವರ್ ಅವ್ರದ್ದು ಎಕಾನಮಿ ಆಧಾರದ ಮೇಲೆ ಅವರು ಒಂಚೂರು ಹಿಂದಿದ್ರು. ಆ ಲೆಕ್ಕಾಚಾರ ಎಲ್ಲ ನೋಡಿದಾಗ, ಜೊತೆಗೆ ಹೈಯೆಸ್ಟ್ ರನ್ ಗೆಟರ್ ಅಲ್ಲಿ ಟಾಪ್ 2 ಅಲ್ಲಿ ಅವರೇ ಇದ್ರು, ಶುಭ್ಮನ್ ಗಿಲ್ ಮತ್ತೆ ಸಾಯಿ ಸುದರ್ಶನ್. ಹಾಗಾಗಿ ಎಲ್ಲವೂ ಅವರಿಗೆ ಒಂದಿಷ್ಟು ಆನೆ ಬಲವನ್ನು ತಂದ್ಕೊಂಡಿತ್ತು ಮ್ಯಾಚ್ ಕಿನ್ನ ಮೊದಲೇ ಬೂಸ್ಟಪ್ ಆಗ್ಲಿಕ್ಕೆ. ಯಾವಾಗ ಟಾಸ್ ವಿನ್ ಆಗಿ ಚೇಜಿಂಗ್ ತಗೊಂಡ್ರ RCB ಮೈಂಡ್ ಸೆಟ್ ಒಂದೇ ಇದ್ದಿದ್ದು, ಒಳ್ಳೆ ರನ್ ಕಲೆ ಹಾಕ್ಲಿ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಆಗಿತ್ತು. ಮ್ಯಾಚ್ ಮುಗಿದ್ಮೇಲೆ ರಜತ್ ನಿನ್ನೆ ಹೇಳಿದ್ದು ಇಷ್ಟೇ, ನಾವು ಅವ್ರು ಒಳ್ಳೆ ಬೌಲರ್ ಇದ್ದಾರೆ, ಅಗ್ರೆಸಿವ್ ಇಂಟೆಂಟ್ ಅಲ್ಲಿ ಇರಬೇಕು, ನಮ್ಮ ಬಾಡಿ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿರ್ಬೇಕು, ಆ ಲೆಕ್ಕಾಚಾರದಲ್ಲಿ ಬರ್ಬೇಕು ಅನ್ಕೊಂಡಿದ್ವಿ, ಆದ್ರೆ ಇಷ್ಟು ರೀತಿ ಮೋಲ್ಡ್ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಇನ್ನೊಂದು ಅಂತ ಹೇಳಿದ್ರೆ ಅವರು ಏನು ಅವರ ಟಾಪ್ 3 ಬ್ಯಾಟಿಂಗ್ ಏನಿದೆಯಲ್ಲ ಅದನ್ನ ಕೊಲ್ಯಾಪ್ಸ್ ಮಾಡಬೇಕು ಅಂತ ನಾವು ಮೊದಲೇ ಮೀಟಿಂಗ್ ಅಲ್ಲಿ ಮಾತಾಡ್ಕೊಂಡಿದೀವಿ. ಅದನ್ನ ಕೊಲ್ಯಾಪ್ಸ್ ಮಾಡಿ ನಾವು ಮ್ಯಾಚ್ ಗೆದ್ದಂಗೇನೆ ಅಂತ ಹೇಳ್ಬಿಟ್ಟು ಅದು ಕೂಡ ಸಕ್ಸಸ್ ಆಯ್ತು ಅಂತ ಹೇಳಿದ್ರು ಅವರು. ಇನ್ನ ಬ್ಯಾಟಿಂಗ್ ಅಂತ ಬಂದಾಗ ನಾನು ಈಗಾಗಲೇ ಹೇಳಿದಾಗಲೇ ಅಗ್ರೆಸಿವ್ ಮೋಡ್ ನ ಆರಂಭಕ್ಕೆ ತಂದ್ರು. ಜಸ್ಟ್ 7 ಬಾಲಿಗೆ 19 ರನ್ ವೆಂಕಟೇಶ್ ಅಯ್ಯರ್ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು. ಅಗ್ರೆಸಿವ್ ಇಂಟೆಂಟ್ ಅಲ್ಲೇ ಕಾಣ್ತು, ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಗಳು, 6 ಬರಕ್ ಶುರುವಾಯ್ತು. ಇನ್ನೇನು ನಮ್ಗೆ ಸಾಲ್ಟ್ ನ ಮರ್ಸ್ಬಿಡ್ತಾರೆ ಅಂತ ಪ್ರದರ್ಶನ ಬರುತ್ತೆ ಅನ್ನೋ ಹೊತ್ತಿಗೆ ವಿಕೆಟ್ ಒಪ್ಪಿಸ್ತಾರೆ. ನಂತರ ಏನ್ ವಿರಾಟ್ ಕೊಹ್ಲಿ ಆವಾಗ 4 ಹೊಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಬಂದು ಜಾಯಿನ್ ಆಗಿದ್ದೇನೆ ಪಡಿಕಲ್ಲು, ಎಂತ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡಿದ್ರು ಅಂತ ಹೇಳಿದ್ರೆ 170 ನಿಯರ್ 155 ಈ ರೇಂಜಿನ ಸ್ಟ್ರೈಕ್ ರೇಟ್ ನ ಆರಂಭದಿಂದ ಎತ್ಕೊಂಡ್ ಬರ್ತಾರೆ. ಅವ್ರದ್ದು ಅಷ್ಟೇ 19 ಬಾಲಿಗೆ 30 ರನ್. ಇನ್ನು ವಿರಾಟ್ ಕೊಹ್ಲಿ 25 ಬಾಲಿಗೆ 43 ರನ್ ಕಲೆ ಹಾಕ್ತಾರೆ. ಈ ಹಂತಕ್ಕೆ ಇರ್ಬೇಕಾದ್ರೇನೆ
GTಯ ಮೋಸ್ಟ್ ಇಂಪಾರ್ಟೆಂಟ್ ಬೌಲರ್ ಅಂತ ಹೇಳಿದ್ರೆ ಹೋಲ್ಡರ್. ಇವ್ರು ಯಾವಾಗೂ ಕೂಡ ಬ್ರೇಕ್ ಮಾಡೋದ್ರಲ್ಲಿ ತುಂಬಾ ಎತ್ತಿದ ಕೈ. ನಿನ್ನೆನೂ ಕೂಡ ವಿರಾಟ್ ಕೊಹ್ಲಿನ ಅದಾದ್ಮೇಲೆ ಸೆಟ್ಲ್ ಆಗಿರೋ ಪಡಿಕಲ್ನ ತೆಗಿತಾರೆ. ಒಂದು ಕ್ಷಣಕ್ಕೆ ಗಾಬರಿ ಆಗಿದ್ದಂತೂ ಸತ್ಯ. ಇನ್ನು ಮುಂದೆ ಕೊಲ್ಯಾಪ್ಸ್ ಆಗತ್ತೆ. 15ರಿಂದ 20 ಓವರ್ ಆಡಕ್ಕೆ ಬ್ಯಾಟ್ಸ್ಮನ್ಗಳು ಕಷ್ಟಪಡ್ತಾರೆ. ಜಿತೇಶ್ ಸ್ವಲ್ಪ ನೋಡ್ಕೊಂಡು ಆಡ್ಲಿ ಅನ್ಕೊಂಡ್ ಬಂದಿವಿ. ಜಿತೇಶ್ ಕೊನೆಗೆ ಮುಗಿದ್ಮೇಲೆ ಅದೇ ಹೇಳಿದ್ದು, ಅವರು 5ರಿಂದ 6 ಬಾಲ್ ಅಥವಾ 8 ಬಾಲ್ನ ನಾನು ಪಿಚ್ ಹೇಗೆ ಬಿಹೇವ್ ಮಾಡತ್ತೆ ಅಂತ ನೋಡ್ಲಿಕ್ಕೆ ನಿಧಾನ ಆಡ್ತೀನಿ, ಯಾವ ಪಿಚ್ಚು ಅಂತ ಕನ್ಸಿಡರ್ ಮಾಡಲ್ಲ. ಅಲ್ಲಿ ಹೇಗೆ ಬಾಲ್ ರಿಯಾಕ್ಟ್ ಮಾಡ್ತಿದೆ ಅಂತ ನೋಡ್ಲಿಕ್ಕೆ ಅಷ್ಟೇ ನಂಗೆ ಸಮಯ ಬೇಕು, ಅದಾದ್ಮೇಲೆ ಅದನ್ನ ಕವರ್ ಮಾಡ್ತೀನಿ ಅಂದ್ರೆ ಹಂಗೆ ನಿನ್ನೆ ಅದ್ಭುತವಾಗಿ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನಾವು ಕೃಣಾಲ್ ಪಾಂಡೆಗೆ ನಾವು ಹಿಂದಿನ ಮ್ಯಾಚ್ ಹೇಳಿದ್ವಿ ಕೃಣಾಲ್ ಪಾಂಡೆ ಕಂಬ್ಯಾಕ್ ಆಗಿದ್ದಾರೆ ಅಂತ. ಅಲ್ಲಿ ವಿಕೆಟ್ ಹೋದಾಗ ಕೃಣಾಲ್ ಪಾಂಡೆ ಅಪ್ ದಿ ಆರ್ಡರ್ ಬರ್ತಾರೆ. ಅವರಿಬ್ಬರು ಆಟ ಇದೆಯಲ್ಲ ತುಂಬಾ ಸೊಗಸಾಗಿತ್ತು. ಅಲ್ಲಿಂದ ಆಚೆಗೆ ತುಂಬಾ ಡಬಲ್ ರನ್ ಅನ್ನ ಕಲೆ ಹಾಕ್ತಾರೆ. ಏನಿತ್ತಲ್ಲ ಅವ್ರದ್ದು ಎಷ್ಟು 7ನೇ ಓವರ್ 8ನೇ ಓವರ್ ವರ್ಗೂ ಇತ್ತು, 10 ಓವರ್ ವರ್ಗೂ ಒಂದು ಸರಾಸರಿ ಇದ್ದು. ಯಾವಾಗ 200 ಆಯ್ತೋ 200 ಆದ್ಮೇಲೆ ಇನ್ನು 100 ರನ್ ಹೇಗ್ ಬಂತು ಅಂತ ಗೊತ್ತಾಗದೆ ಲೆವೆಲ್ಗೆ ಆಡ್ತಾರೆ. ಯಾಕಂತ ಹೇಳಿದ್ರೆ ಅವರಿಬ್ಬರ ಪಾರ್ಟ್ನರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ರಶೀದ್ ಖಾನ್ ಡಾಟ್ ಬಾಲ್ ಹಾಕ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ರಶೀದ್ ಖಾನ್ ಮೇಲೆ ಸವಾರಿ ಮಾಡಿದ್ರು. ನಂತರ ಬಂದ ರಬಾಡ ಮೇಲೆ, ಹಾಗೇನೆ ನಮ್ಮ ಏನು ಎಲ್ಲ ಬೌಲರ್ಗಳು ಏನ್ ಟಾರ್ಗೆಟ್ ಇದ್ರು ಎಲ್ಲರ ಮೇಲೂ ಕೂಡ ತುಂಬಾ ಚೆನ್ನಾಗಿ ಬೌಲಿಂಗ್ ಒಂದು ದಾಳಿಯನ್ನ ಮಾಡ್ತಾರೆ. ಬೌಲರ್ ಮೆರಿಲಿಕ್ಕೇನೆ ಎಲ್ಲೂ ಬಿಟ್ಕೊಡಲ್ಲ. ಒಂದು ಇನ್ನೊಂದು ನಾವು GT ವಿಷಯಕ್ಕೆ ಅಂತ ಬಂದಾಗ ನಾವು ಮ್ಯಾಚ್ ಎಲ್ಲೆಲ್ಲಿ ಕ್ಯಾಚ್ ಬಿಟ್ಟಿದ್ವು ಅವಾಗೆಲ್ಲ ಡ್ಯಾಮೇಜ್ ಆಗಿದೆ. ಮೊನ್ನೆ SRH ಮೇಲೆ ಏನು ಅಭಿಷೇಕ್ ಶರ್ಮಾ ಬ್ಯಾಕ್ ಟು ಬ್ಯಾಕ್ ಕ್ಯಾಚ್ ಬಿಟ್ಟಿದ್ರು, ಅದೇ ರೀತಿ ನಿನ್ನೆ ರಜತ್ ಪಟೇದಾರ್ ಕ್ಯಾಚ್ ಹಿಡ್ಕೊಂಡಿದ್ರೆ ಮೇ ಬಿ ಗೆಲುವು ಆಗ್ಬೋದಿತ್ತೇನೋ ಅವ್ರದ್ದು ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ 15ರಿಂದ 20 ಓವರ್ ನಿನ್ನೆ ಡೇವಿಡ್ ಆಡಿಲ್ಲ. ಹಾಗೇನೆ ನೆಕ್ಸ್ಟ್ ಬರುವಂತ ಆಟಗಾರರ ಮೇಲೆ ಏನ್ ನಂಬಿಕೆನೇ ಇರಲಿಲ್ಲ ನಮಗೆ. ಹಾಗೆ ಜಿತೇಶ್ ಕ್ಯಾಚ್ ಏನಾದ್ರು ಹಿಡ್ಕೊಂಡಿದ್ರೆ ತುಂಬಾ ಡಿಸಪಾಯಿಂಟ್ ಆದ್ರು ನಾಯಕ ಗಿಲ್ಲ. ಅದ್ರಲ್ಲೂ ಕೂಡ ರಬಾಡ ಅಂತವ್ರು ಕ್ಯಾಚ್ ಬಿಟ್ಟಾಗ ತುಂಬಾ ನೋವಾಗುತ್ತೆ. ಎಲ್ಲಿ ತಪ್ಪುಗಳನ್ನು ಕಡಿಮೆ ಮಾಡ್ಬೇಕಿಂತ ಬಿಗ್ ಸ್ಟೇಜ್ಗಳಲ್ಲಿ ನನ್ನ ಪ್ರಕಾರ ಅವರನ್ನ ಇವತ್ತಿನ ಸೋಲಿಗೆ ಬೌಲಿಂಗ್ ಬ್ಯಾಟಿಂಗ್ ಎಲ್ಲವನ್ನ ಹೊರತುಪಡಿಸಿದ್ರೆ ಅವರ ಕಳಪೆ ಫೀಲ್ಡಿಂಗ್ಗೆ ಅವರ ಸೋಲಿನ ಹೊಣೆಯನ್ನು ಅವ್ರು ಹೊತ್ಕೋಬೇಕು. ಇನ್ನೊಂದು ಅವಕಾಶ ಇದೆ ಅನ್ನೋ ನೋಡಬೇಕು. ಅದ್ ಬಿಟ್ರೆ ಅವ್ರಿಗೆ ಬೇರೆ ದಾರಿ ಇಲ್ಲ. ಇದೇ ರೀತಿ ಇಂಟೆಂಟ್ ಅಲ್ಲಿ ಏನಾದ್ರು ಅವ್ರು ಬಂದ್ರೆ, ಇದೇ ರೀತಿ ಕುಗ್ಗಿದ ಮನಸ್ಥಿತಿಲಿ ಬಂದ್ರೆ ಮೇ ಬಿ ಇವತ್ತು ಯಾವ ತಂಡ ಗೆಲ್ಲತ್ತೆ ಅದು ಅವ್ರ ಮೇಲೆ ಸವಾರಿ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಹಾಗೆ ರಘುವೀರ್, ನಿನ್ನೆ ನಾವು ಇಡೀ ಸೀಸನ್ ಅಲ್ಲಿ RCB ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಅಷ್ಟು ಒಳ್ಳೆ ಟಾರ್ಗೆಟ್ ಅನ್ನ ಕೊಟ್ಟರು, ಅಷ್ಟು ಒಳ್ಳೆ ಬೌಲಿಂಗ್ ಕೂಡ ಮಾಡಿದ್ರು. ಅಷ್ಟು ಚಿಕ್ಕ ರನ್ ರೇಟರ್ಗೆ ಅವ್ರನ್ನ ಕಟ್ ಹಾಕೋದು ಅಷ್ಟು ಸುಲಭ ಇರಲಿಲ್ಲ. ಆದರೆ ನಿನ್ನೆ ಅಂಥ ಒಂದು ಭರ್ಜರಿ ಆಟನ ನಾವು ವಿಟ್ನೆಸ್ ಮಾಡಿದ್ದೀವಿ. ಈ ಬಗ್ಗೆ ಹೇಳೋದಾದ್ರೆ ಅದೇ ಇವಾಗ ಏನು RCBದು ಡಿಫೆಂಡಿಂಗ್ ಚಾಂಪಿಯನ್ ಅನ್ಕೊಂಡು ಬಂದಿತ್ತಲ್ಲ, ಅದೇ ಆಟನ ಮುಂದುವರ್ಸ್ಕೊಂಡು ಬಂತು. ಎಲ್ಲಿ ಸೀಸನ್ನ ಎಂಡ್ ಮಾಡಿತ್ತು ಕಳೆದ ಒಂದು 2025ರಲ್ಲಿ ಫೈನಲ್ ವಿನ್ ಆಗಿ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡಿತ್ತು. ಸ್ಟಾರ್ಟಿಂಗ್ ಮ್ಯಾಚಿಂದಲೂ ಯಾವ ರೀತಿ SRH ಅನ್ನ ಎದುರಿಸಿರೋದಾಗಿರ್ಬೋದು, ಓವರ್ ಆಲ್ ದಿ ಸೀಸನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಕೊಂಡು ಬಂತು. ಇವಾಗ RCBದು ಬ್ಯಾಟಿಂಗ್ನಲ್ಲಿ ಏನು ಸ್ಟ್ರಾಂಗ್ ಇದೆ, ವಿರಾಟ್ ಕೊಹ್ಲಿ ಆಗಿರ್ಬೋದು, ಟೀಮ್ ಡೇವಿಡ್, ಫಿಲ್ ಸಾಲ್ಟ್, ದೇವದತ್ ಪಡಿಕಲ್, ಇವಾಗ ಮತ್ತೆ ಫಿಲ್ ಸಾಲ್ಟ್ ಅಲಭ್ಯ ಇದ್ರು ಅಲ್ಲಿ ವೆಂಕಟೇಶ್ ಅಯ್ಯರ್ ಅವರು ಅವರ ಸ್ಥಾನನ ಚೆನ್ನಾಗಿ ತುಂಬಿಕೊಂಡು ಆಡ್ತಾ ಇದ್ದಾರೆ. ಅದೇ ರೀತಿ ಬ್ಯಾಟಿಂಗ್ ಒಂದು ಕಡೆ ಆದ್ರೆ ಬೌಲಿಂಗ್ನಲ್ಲೂ ಅಷ್ಟೇ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಇಲ್ಲಿ ಏನಂತ ಅಂದ್ರೆ RCBಲಿ ಮೇನ್ ಆಗ್ತಾ ಇರೋದು ಅನುಭವಿಗಳದು. ಇವಾಗ ಭುವನೇಶ್ವರ್ ಕುಮಾರ್ ಅಂತ, ಹೆಜಲ್ವುಡ್, ವಿರಾಟ್ ಕೊಹ್ಲಿ ಅಂತ ಅನುಭವಿ ಆಟಗಾರರು ತಂಡದಲ್ಲಿ ಯಂಗ್ ಸ್ಟಾರ್ ಜೊತೆ ಆಡ್ತಾ ಇರೋದು. ಇವು ಎರಡರ ಕಾಂಬಿನೇಷನ್ RCBಗೆ ಸಖತ್ ವರ್ಕೌಟ್ ಆಗ್ತಾ ಇದೆ. ಇದೇ ಫೈನಲ್ ಹಂತಕ್ಕೆ ಬರೋಕ್ಕೆ ಮೇನ್ ರೀಸನ್ನೇ ಈ ಒಂದು ಏನು ಬೌಲಿಂಗ್ ಲೈನ್ ಅಪ್ ಆಗಿರ್ಬೋದು, ಮತ್ತೆ ವಿರಾಟ್ ಕೊಹ್ಲಿ ಅವ್ರದ್ದು ಏನು ಅನುಭವಿ ಆಟ ಇತ್ತಲ್ಲ, ಅವ್ರು ಏನು 18 ವರ್ಷದಿಂದ ಏನು ನೋಡ್ಕೊಂಡು ಬರ್ತಾ ಇದ್ರಲ್ಲ ಕ್ರಿಕೆಟ್ನ, ಅದನ್ನ ಅನಾಲಿಸಿಸ್ ಮಾಡಿ ಯಾವ ರೀತಿ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಬೋದು. ಹೌದು, ಇವಾಗ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅನ್ನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ತಂಡನ ಯಾವ ರೀತಿ ಮುನ್ನಡೆಸಬೇಕು. ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಎಲ್ಲಾದ್ರೂ ಒಂದ್ ಕಡೆ ಫ್ಲಾಪ್ ಆದ್ರೆ, ಇವಾಗ 3 ಕಡೆ ಅವರು ಡಕ್ಔಟ್ ಆಗ್ತಾರೆ, ಅದ್ರ ಸಹಿತನು ಅದರಲ್ಲಿ 2 ಬಾರಿ ತಂಡ ಗೆಲ್ಲುತ್ತೆ. ಅಂದ್ರೆ ವಿರಾಟ್ ಕೊಹ್ಲಿನ ಹೊರತುಪಡಿಸಿನೂ ಬ್ಯಾಕಪ್ ಗಳು ಇರ್ತವೆ. ನಿನ್ನೆ ಅದೇ ರೀತಿ ಆಟನ ನೋಡಿದ್ವಿ, ಚೆನ್ನಾಗಿರೋ ಪರ್ಫಾರ್ಮೆನ್ಸ್ಗಳು ಬಂದವು. ನಿನ್ನೆ ಟೀಮ್ ಡೇವಿಡ್ ಅವರು ಏನು ಆಪದ್ ಬಾಂಧವ ಅಂತ ಏನು ಹೇಳ್ಕೊಂಡು ಬಂದಿದ್ದಾರಲ್ಲ, ಅವರ ಬ್ಯಾಟಿಂಗ್ ಅಷ್ಟೊಂದು ಹೇಳ್ಕೊಳ್ಳುವಂತ ಬ್ಯಾಟಿಂದ ರನ್ ಬಂದಿಲ್ಲ. ಅದನ್ನ ಹೊರತುಪಡಿಸಿದ್ರು ತಂಡ 255 ರನ್ ಗಡಿ ದಾಟುತ್ತೆ, 254 ರನ್ ಸ್ಕೋರ್ ಮಾಡುತ್ತೆ. ಅಂತಂದ್ರೆ RCBಗೆ ಏನಿದೆ ಅಂದ್ರೆ, ಹೌದು ಅವರ ಬ್ಯಾಟಿಂಗ್ ಲೈನಪ್ ಒಂದು ಅವ್ರಿಗೊಂದು ಪ್ಲಸ್ ಪಾಯಿಂಟ್ ಆದ್ರೆ, ಅದರ ನಂತರ ಅವರ ಬೌಲಿಂಗು ಅಷ್ಟೇ ಚೆನ್ನಾಗಿ ನಿಭಾಯಿಸ್ಕೊಂಡು ಕೊಡ್ತಾರೆ. ಅವ್ರೇನ ನಿನ್ನೆ ನೋಡಿದ್ರೆ 160 180 ರನ್ ಅಲ್ಲೂ ಡಿಫೆಂಡ್ ಮಾಡುವಂತ ಬೌಲಿಂಗ್ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಕೊಂಡು ಬರ್ತಾ ಇದ್ರು. ಅವರ RCBಯಲ್ಲಿ ಜೇಕಬ್ ಡಫಿ ಅವರು ಏನು ಕಂಬ್ಯಾಕ್ ಇತ್ತಲ್ಲ, ಓವರ್ ಆಲ್ ಸೀಸನ್ ಅಲ್ಲಿ ಅವರು ಸ್ಟಾರ್ಟಿಂಗ್ ಕೆಲವೊಂದಿಷ್ಟು ಮ್ಯಾಚ್ ಗಳನ್ನ ಆಡಿಸಿ ಕೈ ಬಿಡ್ತಾರೆ. ಅದ್ರ ನಂತರ ಅವರು ಕಂಬ್ಯಾಕ್ ಮಾಡಿದ ತಕ್ಷಣ ಯಾವ ರೀತಿ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ನಿನ್ನೆ ಮೇನ್ ಕ್ರೂಷಿಯಲ್ 3 ವಿಕೆಟ್ ಅನ್ನ ಕಿತ್ತು ಗುಜರಾತ್ನ ಏನು ಬೆನ್ನು ಮೂಳೆನೆ ಮುರಿದಿರೋ ರೀತಿ ಅಂತಹ ಪ್ರದರ್ಶನ ನಿನ್ನೆ ಒಂದು ಜೇಕಬ್ ಡಫಿ ಅವರಿಂದ ಬಂತು. ಅದೇ ರೀತಿ ಅವರಿಗೆ ಹೆಜಲ್ವುಡ್ ಆಗಿರ್ಬೋದು,
ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು ಸಾಥ್ ನೀಡಿದ್ರು. ಓವರಾಲ್ ನಿನ್ನೆ RCB ಪರ್ಫಾರ್ಮೆನ್ಸ್ ಇತ್ತು ಏನಂತ ಅಂದರೆ ಡಿಫೆಂಡಿಂಗ್ ಚಾಂಪಿಯನ್ ಯಾವ ರೀತಿ ಆಡಬೇಕು ಅನ್ನೋದನ್ನು ಅವ್ರು ತೋರಿಸ್ಕೊಟ್ರು. ಚೆನ್ನಾಗಿರೋ ಪರ್ಫಾರ್ಮೆನ್ಸನ್ನೇ ನಿನ್ನೆ ಬಂತು. ಇನ್ನು ಗುಜರಾತ್ ಅಂತ ಹೇಳ ಬಂದಾಗ ಗುಜರಾತ್ ಎಲ್ಲೋ ಒಂದು ಕಡೆ ಹೌದು ಅವರಿಗೆ ಎಲ್ಲರೂ ಒಂದು ಮಾತಿತ್ತು ಲಕ್ಕಿಂದ ಬರ್ತಾ ಇದ್ದಾರೆ, ಅದನ್ನ ಪ್ರೂವ್ ಮಾಡ್ಕೊಂಡ್ರು. ಇವ್ರಿಗೆ ಏನಿತ್ತಂದ್ರೆ ಸ್ಟಾರ್ಟಿಂಗ್ ನಲ್ಲಿ 3 ಆಟಗಾರನ ಕಿತ್ಕೊಂಡ್ಬಿಟ್ರೆ ಇವ್ರ ಹತ್ರ ಏನೋ ಆಟಗಾರರೇ ಇಲ್ಲ ಅಂತ ಏನು ಒಂದು ಹಣೆ ಪಟ್ಟಿತ್ತಲ್ಲ, ಹೌದು ಅದನ್ನ ಪ್ರೂವ್ ಮಾಡ್ಕೊಳೋ ರೀತಿ ಆಟದಲ್ಲಿತ್ತು. ನಿನ್ನೆ ಸಾಯಿ ಸುದರ್ಶನ್ ಅವರು ನಿಮ್ಮ ಹತ್ರ ಇರೋದೇ ಒಂದು ಅಸ್ತ್ರ, ಕ್ರಿಕೆಟ್ ಸ್ಟೇಡಿಯಂ ನೀವು ಪಿಚ್ಚಲ್ಲಿ ಹೋಗಿ ನಿಂತ್ಕೊಂತೀರಾ ಒಂದೇ ಅಸ್ತ್ರ, ಅದನ್ನೇ ನೀವು ಗಟ್ಟಿಯಾಗಿ ಹಿಡ್ಕೊಳ್ದೆ ಎಲ್ಲೋ ಒಂದ್ ಕಡೆ ನೆಗ್ಲಿಜೆನ್ಸಿಯಲ್ಲಿ ವಿಕೆಟ್ ಒಪ್ತಿರೋದು ಒಂಥರ ಗುಜರಾತ್ಗೆ ದೊಡ್ಡ ಹೊಡೆತ. ಅದು ಕ್ರೂಷಿಯಲ್ ಮೂಮೆಂಟ್, ಫೈನಲ್ ಹೋಗುವಂತ ಒಂದು ಚಾನ್ಸ್ ಇರುತ್ತೆ. 255 ನೀವು ಚೇಸ್ ಮಾಡಬೇಕಾದಾಗ ಈ ತರ ನೆಗ್ಲಿಜೆನ್ಸಿಯಲ್ಲಿ ವಿಕೆಟ್ ಒಪ್ಸಿ ಹೋಗಿರೋದು ಒಂದು ಕಡೆ ಆದ್ರೆ, ಇನ್ನು ನಾಯಕಂದು ಅದೇ ರೀತಿ ಸ್ಟಾರ್ಟಿಂಗ್ ನಲ್ಲಿ ಎಲ್ಲ ಕೆಲವೊಂದಿಷ್ಟು ಮಿಸ್ ಫೀಲ್ಡಿಂಗ್, ಗುಜರಾತ್ ಸೋಲೋದಕ್ಕೆ ಮೇನ್ ರೀಸನ್ ಮಿಸ್ ಫೀಲ್ಡಿಂಗ್ ಆಗ್ತಾ ಇರ್ಬೇಕಾದ್ರೆ ನಾಯಕನ ಮುಖದಲ್ಲಿ ಫ್ರಸ್ಟ್ರೇಷನ್ ಇತ್ತು. ಅದನ್ನ ಅವರು ಬ್ಯಾಟಿಂಗ್ ನಲ್ಲಿ ಅವರು ಬಂದು ನಿಭಾಯಿಸಬಹುದಿತ್ತು, ಆದ್ರೆ ಮೊದಲೇ ವಿಕೆಟ್ ಒಪ್ಸಿ ಹೋಗ್ಬಿಡ್ತಾರೆ. ಇಲ್ಲಿ ಅವ್ರಿಗೆ ಹೊಡ್ತಾ ಕೊಡ್ತಾ ಇರೋದು ಏನಂತಂದ್ರೆ ಏನ್ ಸಂಘಟಿತ ಆಟ ಆಡ್ಬೇಕಿತ್ತಲ್ಲ ಅಲ್ಲಿ ಗುಜರಾತ್ ಎಡುತ್ತು, ಮೊದಲೇ ಸೋಲೊಪ್ಕೊಂಡ್ಬಿಡ್ತು. ಅಂದ್ರೆ ಆ ಒಂದು ಇಂಟೆನ್ಷನ್ ಅಲ್ಲಿ ಏನ್ RCB ಬಂತಲ್ಲ, ನಾವು ಅಟ್ಯಾಕ್ ಅಲ್ಲೇ ಬರ್ತೀವಿ, ಡಿಫೆಂಡಿಂಗ್ ಮಾಡ್ಕೊಳ್ತಾ ಇಲ್ಲ ಅಟ್ಯಾಕ್ ಮಾಡ್ಕೊಳ್ತಾ ಬರ್ತೀವಿ ಅಂತ ಏನ್ RCB ಒಂದು ಮೈಂಡ್ ಸೆಟ್ ಇಂದ ಬರ್ತಾ ಇದ್ರಲ್ಲ, ಅದನ್ನ ಎಲ್ಲಿ ಗುಜರಾತ್ ಎಡುತ್ತು, ಅವರನ್ನ ಎಲ್ಲಿ ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲೇ ಎಡುತ್ತು. ಇಲ್ಲ ನಾವು RCB ನ ಕಟ್ ಹಾಕಕ್ ಆಗಲ್ಲ ಅಂತಾನೆ ಮೊದಲು ಸೋತ್ ಒಪ್ಕೊಂಡಿರೋ ರೀತಿ ಬೌಲಿಂಗ್ ಪ್ರದರ್ಶನ ಅದೇ ರೀತಿ ಇತ್ತು. ಇನ್ನು ಬ್ಯಾಟಿಂಗ್ ಬಂದಾಗ ಸತತ ವಿಕೆಟ್ ಉಳಿಸ್ಕೊಂಡು ಹೋಗ್ತಾನೆ ಇದ್ರು. ಆ ಒಂದು ನಿಟ್ಟಿನಲ್ಲಿ ಗುಜರಾತ್ಗೆ ಈ ಮುಂದಿನ ಹಂತದಲ್ಲೂ ಫೈನಲ್ ಬರೋದಕ್ಕೆ ತುಂಬಾ ಕಷ್ಟನೇ ಇದೆ. ಈ ರೀತಿ ಆಟ ಆಡ್ಕೊಂಡು ಬಂದ್ರೆ ನನಗನ್ಸುತ್ತೆ ಗುಜರಾತ್ಗೆ ತೀರಾ ಕಡಿಮೆ ಚಾನ್ಸ್ ಇದೆ ಅಂತ ನನಗನ್ಸುತ್ತೆ. ಹಾಗೆ ಪ್ರೇಮ್ ಸರ್, ಈಗ ಮುಂದಿನ ಹಂತ ಅಂತಂದ್ರೆ ಈಗ ಯಾರು ಗೆಲ್ತಾರೆ, ಇವತ್ತು ಯಾರು ಗೆಲ್ತಾರೆ ಅವರು ಕ್ವಾಲಿಫೈಯರ್ 2 ಆಡ್ತಾರೆ, ಅದರಲ್ಲೂ ಕೂಡ ಯಾರು ಗೆಲ್ತಾರೆ ಅವರು ನಮ್ಮ ಹತ್ರ ಬರೋದು, ನಮ್ಮ ಮುಂದೆ ಆಟ ಆಡೋದು. ಅಂದ್ರೆ ಇಷ್ಟು ಪ್ರೊಸೀಜರ್ನ ಮುಗಿಸಿ ಬರ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ಅವರು ಅಂತ ಒಂದು ಟೀಮೇ ಆಗಿರ್ಬೇಕು. ಅಂತ ಟೀಮನ್ನ ನಾವು ಫೈನಲ್ ಅಲ್ಲಿ ಎದುರಿಸ್ತೀವಿ ಅಂತಂದ್ರೆ ಇದೇ ಟೀಮ್. ನೆನ್ನೆ ನಾವು ಟೀಮ್ ನೋಡಿದ್ ಹೇಗಿತ್ತು ಅಂತಂದ್ರೆ ಬ್ಯಾಟಿಂಗ್ ಕೂಡ ಸದೃಢವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ, ಬೌಲಿಂಗ್ ಅಲ್ಲೂ ಕೂಡ ಸಖತ್ತಾಗಿ ಕಟ್ ಹಾಕಿದ್ರು. ಇದೇ ಒಂದು ಟೀಮನ್ನ ಮುಂದುವರಿಸಬೇಕಾ ಅಥವಾ ಏನಾದ್ರೂ ಬದಲಾವಣೆ ಬೇಕಾ RCBಗೆ? ಬದಲಾವಣೆಯನ್ನು ಎಕ್ಸ್ಪೆಕ್ಟ್ ಮಾಡಲ್ಲ, ಯಾಕಂದ್ರೆ ಬೆಂಚಲ್ಲಿರುವ ಆಟಗಾರರಿಗೆ ಅವಕಾಶ ಕೊಟ್ಟಾಗ ವೆಂಕಯ್ಯರ್ ಅಂತ ಆಟಗಾರ ತುಂಬಾ ಚೆನ್ನಾಗಿ ಮಿಂಚುತ್ತಾ ಇರಬೇಕಾದ್ರೆ ನೀವು ಅಲ್ಲೇನೆ 11 ಜನರಲ್ಲೇ ಒಂದ್ ಸ್ವಲ್ಪ ಜಾಗ ಮಾಡ್ಕೊಡ್ಬೇಕಾಗತ್ತೆ ಅವರಿಗೆ. ಮೇ ಬಿ ಸಾಲ್ಟ್ ಬಂದ್ರೆ ಒಂದು ಬೌಲಿಂಗ್ ನ ಕಡಿಮೆ ಮಾಡ್ಕೊಂಡು ಏನಾದ್ರೂ ಅವ್ರು ಇದೇ ಪ್ಲೇಯಿಂಗ್ 11 ಇಳಿಸಿರೋ ಆಶ್ಚರ್ಯ ಇಲ್ಲ, ಅಥವಾ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಬ್ಬ ಬೌಲರ್ನ ಎತ್ಕೋಬಹುದೇನೋ. ಬ್ಯಾಟಿಂಗ್ ಕ್ರಮಾಂಕವನ್ನ 100% ಇದೇ ಇಟ್ಕೋತಾರೆ. ಇನ್ನೊಂದು ಬೌಲಿಂಗ್ ಅಂತ ಬಂದಾಗ ಅಷ್ಟೇ ಎಕ್ಸ್ಟ್ರಾ ಬೌಲರ್ ಇದ್ರ ಲಾಭ ಏನು ಅನ್ನೋದನ್ನ ನಿನ್ನೆ ಡಫಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಯಾಕಂತ ಹೇಳಿದ್ರೆ ಅವರ ಒಳ್ಳೆಯ ವಿಕೆಟ್ ಟೇಕಿಂಗ್ ನೋಡಿ, 3 ವಿಕೆಟ್ ಅವ್ರು ತಗೊಂಡ್ರೆ ಎಲ್ಲರೂ ಕಾಂಪಿಟೇಷನ್ ತರ 2 ವಿಕೆಟ್ ಎತ್ಕೊಳ್ತಾರೆ. ಎಷ್ಟು ಹೆಲ್ಪ್ ಆಯ್ತು ಅಂತ ಹೇಳಿದ್ರೆ ಮೊದಲಾರ್ಧ ನೀವು ಮ್ಯಾಚ್ ಮುಗಿದಾಗ ಒಂದ್ ಸೈಡ್ 254 ರನ್ ಬಂದಾಗ ಬ್ಯಾಟಿಂಗ್ ಜವಾಬ್ದಾರಿ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಇನ್ನು ಬೌಲಿಂಗ್ ಯೂನಿಟ್ ಅದನ್ನ ಹೇಗೆ ಡಿಪೆಂಡ್ ಮಾಡ್ಕೊಳ್ಳುತ್ತೆ, ಎಷ್ಟು ದೊಡ್ಡ ಅಂತರ, ಇವೆಲ್ಲವೂ ಡಿಪೆಂಡ್ ಆಗತ್ತೆ. ಅಷ್ಟೊಂದು ಒಳ್ಳೆಯ ಸ್ಕೋರ್ ನ ಹೇಗೆ ಕಟ್ ಹಾಕ್ಬೇಕಾಗತ್ತೆ. ಇಲ್ಲಿ ಹೈಯೆಸ್ಟ್ ರನ್ ಗೆಟರ್ ಇಬ್ಬರಿದ್ದಾರೆ, ಮಧ್ಯಮ ಕ್ರಮಾಂಕದಲ್ಲಿ ಹೋಲ್ಡರ್ ಅಂತ ಆಟಗಾರ ಬಂದ್ಮೇಲೆ GTಗೆ ಸ್ವಲ್ಪ ಮೋಲ್ಡ್ ಆಗಿದ್ದು ಅಲ್ಲಿಂದ ಆಚೆಗೆ ಗೆದ್ದಿದ್ದು. ಹೀಗಿರ್ಬೇಕಾದ್ರೆ ಅವ್ರು ಕಟ್ ಹಾಕ್ಬೇಕಾಗಿರೋದು. ಇನ್ನೊಂದ್ ಕಡೆಗೆ ಈ ತರದ ಕ್ರೂಸಿಯಲ್ ಮೂಮೆಂಟ್ ಅಲ್ಲಿ ಬಟ್ಲರ್ ಅಂತ ಆಟಗಾರ ತುಂಬಾ ಚೆನ್ನಾಗಿ ಆಡ್ತಾರೆ. ನಿನ್ನೆ ಅವರು ಆರಂಭಕ್ಕೆ ಅದೇ ಅಗ್ರೆಸಿವ್ ಇಂಟೆಂಟ್ ತೋರಿಸಿದ್ರು, ಬಟ್ ಅದನ್ನ ಮುಂದುವರ್ಸಕ್ ಆಗ್ಲಿಲ್ಲ. ರಘು ತುಂಬಾ ಚೆನ್ನಾಗಿ ಹೇಳಿದ್ರು, ಬ್ಯಾಟ್ಸ್ಮನ್ ಗೆ ಬ್ಯಾಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಅವ್ರಿಬ್ಬರ ಮೇಲೆ ತಂಡ ನೆಚ್ಕೊಂಡಿದೆ ಅಂದಾಗ ವಿಕೆಟ್ ನ ಅಷ್ಟು ಈಸಿಯಾಗಿ ಬಿಟ್ಕೊಡೋದು ಒಂದು ತಪ್ಪು. ಆಲ್ರೆಡಿ ಫೀಲ್ಡಿಂಗ್ ಅಲ್ಲಿ ಕ್ಯಾಚ್ ಬಿಟ್ಟು ರನ್ಸ್ ಗಳನ್ನ ಮಿಸ್ಫೀಲ್ಡ್ ಮಾಡಿ ಓವರ್ ಥ್ರೂಗಳನ್ನ ಹೊಡೆದು ಎಕ್ಸ್ಟ್ರಾ ರನ್ ಕೊಟ್ಟಾಗ ಜವಾಬ್ದಾರಿ ಇರಬೇಕು. ಒಂದು ಪ್ಲಾನ್ ಜೊತೆಗೆ ಬರಬೇಕು. 6 ಓವರಿಗೆ ಎಷ್ಟು ರನ್ ಕಲೆ ಹಾಕ್ಬೇಕು, 6ರಿಂದ 15 ಓವರ್ ಎಷ್ಟು ಕಲೆ ಹಾಕ್ಬೇಕು, 15ರಿಂದ 20 ಓವರ್ ಆಡುವ ಆಟಗಾರ ಯಾರು, ಅಲ್ಲಿ ಕಮ್ಮಿ ಇದಾರೆ ಚೇಜರ್ಸ್ ಅಂತ, ಫಿನಿಷರ್ ಅಂತ ಬಂದಾಗ ಆರಂಭಿಕವಾಗಿ ಆಡುವ ಟಾಪ್ 3ನೇ ನಾವು ನೆಚ್ಕೊಂಡಿದೀವಿ ಅಂದಾಗ ಶುಭ್ಮನ್ ಗಿಲ್ಲು ಒಂದು ವಿಕೆಟ್ ಹೋದಾಗ ಫ್ರಸ್ಟ್ರೇಷನ್ಗೆ ಹೋಗೋ ಅಗತ್ಯ ಇರಲಿಲ್ಲ. ಶುಭ್ಮನ್ ಗಿಲ್ ಅಂತ ಕ್ಲಾಸ್ ಆಟಗಾರರು ಆ ರೀತಿ ಬೋಲ್ಡ್ ಆದಾಗ ನಿಜ ಅವರ ಫಾರ್ಮ್ ಮೇಲೇನೆ ಒಂದಿಷ್ಟು ಅಪನಂಬಿಕೆಗಳು ಬರ್ತವೆ. ಒಬ್ಬ ನಾಯಕ ಆದಾಗ ತುಂಬಾ ಜವಾಬ್ದಾರಿಯುತವಾಗಿ ಆಡ್ಬೇಕು. ನೋಡಿ ಅಲ್ಲಿ ಹೆದರೋ ಅಗತ್ಯ ಏನಿದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗಿದ್ದು, 3 ವಿಕೆಟ್ ಕಳ್ಕೊಂಡಾಗ ಕೂಡ ಎದುರಾಳಿ ತಂಡದ ನಾಯಕ ರಜತ್ ಪಾಟಿದಾರ್ ಹೇಗೆ ಆಡಿದ್ರು ಅನ್ನೋದನ್ನ ನಾವು ಕಲಿಬೇಕು. ಜೊತೆಗೆ ಟೀಮ್ ಇಂಡಿಯಾಗೆ ಆಡಿದಂತವರು 3 ಫಾರ್ಮೆಟಿಗೆ ನಾಯಕರಾಗಿದ್ದವರು ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆರಂಭಕ್ಕೆ ಕೈ ಜಾರಿ ಪುಲ್ಟಸ್ ಬಂದಾಗ ನೀವು ಮೊದಲ ಪವರ್ ಪ್ಲೇ ವಿಕೆಟ್ ಹೋದ್ರು ಅಗ್ರೆಸಿವ್ ಇಂಟೆಂಟ್ ನ ಮುಂದುವರಿಸಿದ್ರೆ ಬಟ್ಲರ್ ಜೊತೆ ಸೇರ್ಕೊಂಡು RCB ಬೌಲಿಂಗ್ ಯೂನಿಟ್ ತಣ್ಣಗಾಗ್ಬಿಡ್ತದೆ. ಯಾಕಂದ್ರೆ ನಾವು ಈ ಹಿಂದೆ ಅದನ್ನೇ ನೋಡಿದ್ವಿ. SRH ಮೇಲೆ ಒಂದು ವಿಕೆಟ್ ಹೋದ್ರು ಕೂಡ ಅವರು ತುಂಬಾ ಚೆನ್ನಾಗಿ ಅಗ್ರೆಸಿವ್ ಮೋಡ್ ನ ಮೋಲ್ಡ್ ಯಾವಾಗ ಮಾಡ್ತಾರೆ, ಮಧ್ಯಮ ಕ್ರಮಾಂಕ
ಕ್ರಮಾಂಕದಲ್ಲಿ ಕಿಶನ್ ಮತ್ತೆ ಕ್ಲಸನ್ ಸೇರ್ಕೊಂಡು ಅವಾಗ RCB ಬೌಲಿಂಗ್ ಯೂನಿಟ್ ಹೆಜಲ್ವುಡ್ ಇದೇ ಬೌಲಿಂಗ್ ಯೂನಿಟೇ ಇದ್ದಿದ್ದಲ್ಲಿ, ನಿನ್ನೆ ಡಫಿ ಒಬ್ರು ಇರ್ಲಿಲ್ಲ, ಎಲ್ಲರ ಮೇಲೂ ಸವಾರಿ ಮಾಡಿದ್ರು ಅವ್ರು. ಹಾಗಾಗಿ ಒಂದ್ 2 ಓವರ್ನ ಬ್ಯಾಲೆನ್ಸಿಂಗ್ ಮಾಡ್ಕೊಂಡಿದ್ರೆ ಒಂದು ಅವಕಾಶ ಇತ್ತು. ಬಟ್ ಈ ಹಂತಕ್ಕೆ ಅವರು ಅದನ್ನ ತುಂಬಾ ಈಸಿಯಾಗಿ ಬಿಟ್ಕೊಟ್ಟಿರೋದ್ರಿಂದ ಇನ್ನೊಂದು GTಗೆ ಮಧ್ಯಮ ಕ್ರಮಾಂಕ ಬಲಿಷ್ಠವಾಗಿಲ್ಲ. ಮಧ್ಯಮ ಕ್ರಮಾಂಕ ಬಲಿಷ್ಠ ಆಗಿಲ್ಲ ಅಂತ ಹೇಳಿದಾಗೆ ರಜತ್ ಹೇಗೆ ಪ್ಲಾನ್ ಮಾಡ್ಕೊಂಡ್ಬಂದ್ರು ಟಾಪ್ 3ಗೆ, ಅದೇ ಪ್ಲಾನ್ ಜೊತೆ ಎಲ್ಲರೂ ಬರ್ತಾರೆ. ಹಾಗಾಗಿ ಮುಂದಿನ ಬಾರಿ ಆಗಿರ್ಬೋದು ಅಥವಾ ಮುಂದಿನ ಪಂದ್ಯಕ್ಕಾಗಿರ್ಬೋದು ಇನ್ನೊಂದಿಷ್ಟು ಆಟಗಾರನ ಮಧ್ಯಮ ಕ್ರಮಾಂಕದಲ್ಲಿ ಹಾಕೊಂಡ್ಬರ್ಲೇಬೇಕಾಗತ್ತೆ. ಯಾಕಂದ್ರೆ 10 ಓವರ್ ನಂತರ ಆಡುವ ಆಟಗಾರ ಬೇಕೇ ಬೇಕು ಆರಂಭಿಕವಾಗಿ ಕೊಲ್ಯಾಪ್ಸ್ ಆದ್ರೆ. ಇನ್ನೊಂದು ನೀವು ಹೇಳಿದ್ರೆ RCB ಬದಲಾವಣೆ ಜೊತೆಗೆ ಆಲ್ಮೋಸ್ಟ್ ಆಗಿ ಹೋಗಲ್ಲ. ನಾನು ಈಗಾಗಲೇ ಹೇಳಿದಾಗೆ ಯಥಾವತ್ ತಂಡವನ್ನು ಇಟ್ಕೋತಾರೆ. ಒಂದ್ ವೇಳೆ ಸಾಲ್ಟ್ ಇನ್ ಆದ್ರೆ ಅವ್ರಿಗೆ 100% ಜಾಗ ಮಾಡ್ಕೊಡ್ತಾರೆ. ಬಟ್ ಯಾರನ್ನ ಬಿಡ್ತಾರೆ? ಮೇ ಬಿ ಶಪರ್ಡ್ನ ಬಿಡ್ಬೋದು. ಯಾಕಂದ್ರೆ ನಿನ್ನೆ ಅದನ್ನ ಹೇಳಿದ್ದು, ಮುಂದಿನ ಬಾರಿ ನಮಗೆ ಏನಾದ್ರೂ ಬೌಲಿಂಗ್ ಅವಶ್ಯಕತೆ ಬಿದ್ದಾಗ ನಾವು ಹೇಗೆ ಡಿಪೆಂಡ್ ಮಾಡ್ಕೋತೀವಿ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ 1 ಓವರ್ ಶಪರ್ಡ್ ಹತ್ರ ಹಾಕ್ಸಿದೀವಿ ಅಂತ ನಾಯಕ ಹೇಳಿದ್ರು ನಿನ್ನೆ. ಹಾಗಾಗಿ ಆ ತರ ಲೆಕ್ಕಾಚಾರ ಹಾಕಿದಾಗ ಅದು ಕೂಡ ವರ್ಕ್ ಆಗಿಲ್ಲ. ನಿನ್ನೆನೂ 15 ರನ್ ಬಿಟ್ಕೊಟ್ಟಿದ್ದಾರೆ ಅವರು. ಹಾಗೆ ನೋಡಿದಾಗ ನನ್ನ ಪ್ರಕಾರ ಅವರ ಜಾಗದಲ್ಲಿ ಈಗೇನ್ ಬೌಲಿಂಗ್ ಯೂನಿಟ್ ಇದೆ ಅದನ್ನೇ ಹಾಕೊಂಡು ಅವ್ರ ಪ್ಲೇಸ್ ಅಲ್ಲಿ ಮೇ ಬಿ ಸಾಲ್ಟ್ ನ ಓಪನಿಂಗ್ ಆಡಿಸ್ಕೊಂಡು ಮತ್ತೆ ವೆಂಕಟೇಶ್ ಅಯ್ಯರ್ನವ್ರನ್ನ ಮಧ್ಯಮ ಕ್ರಮಾಂಕದಲ್ಲಿ ಆಡಿಸಿ ಒಂಥರ ಇವಾಗ ರಜತ್ ವೆಂಕಟೇಶ್ ಅಯ್ಯರ್ ಹೇಗೆ ಅಂದ್ರೆ ನಮ್ಮ KL ರಾಹುಲ್ ಇದ್ದಂಗೆ ಎಲ್ಲ ಆಡ್ಸಿರೋ ಆಡ್ತಾರೆ. ಹಾಗಾಗಿ ಆ ಆಟಗಾರನ ಬ್ಯಾಲೆನ್ಸ್ ಮಾಡ್ಕೊಂಡು ಮೇ ಬಿ ಇದೇ ಒಂದು ಯೂನಿಟ್ ಜೊತೆ ಬರುತ್ತೆ. ಇನ್ನು ಎದುರಾಳಿ ತಂಡಗಳು ಅಂತ ಬಂದಾಗ ಇವತ್ತು ಆಡುವ ತಂಡ ಯಾವ್ದಿದೆಯೋ ಘಟಾನುಘಟಿ ತಂಡ ಅದು ಬರುತ್ತೆ. ಇವತ್ತು ಗೆಲ್ಲೋದಲ್ದೇನೆ ಮತ್ತೆ ಅವರು ಕ್ವಾಲಿಫೈ 2 ಅಲ್ಲಿ ಗೆಲ್ಲಬೇಕಾಗತ್ತೆ. ಎಲ್ಲ ಸರ್ಕಸ್ ಅನ್ನ ಆಡ್ ಬರ್ತಾರೆ. ಜೊತೆಗೆ ಈ ಎರಡೂ ಬ್ಯಾಲೆನ್ಸಿಂಗ್ ಆಗಿ ಬಂದಿರೋ ತಂಡದ ಜೊತೆ ನಾವು ಆಡ್ಬೇಕಂದ್ರೆ ಟೈಮ್ ಸಿಕ್ಕಿದೆ. ಇವರಿಬ್ರು ಆಟವನ್ನ ಕಾದ್ ನೋಡ್ಬೋದು, ಜೊತೆಗೆ ಅವ್ರ ಮೇಲೆ ಒಂದು ಗೇಮ್ ಪ್ಲಾನ್ ಮೇಲೆ ಬರೋದು. ಹಾಗಾಗಿ RCBಗೆ ಏನು ದೊಡ್ಡ ಟೆನ್ಷನ್ ಇಲ್ಲ. ಬಟ್ ಮಿಸ್ಟೇಕ್ ಮಾಡಿದೆ ನಿನ್ನೆ ತರನೇ ತುಂಬಾ ಅದ್ಭುತವಾಗಿ ಇನ್ನೊಂದು ಮ್ಯಾಚ್ ಆಡಿದ್ರೆ RCBಗೆ ತುಂಬಾ ಹತ್ತಿರದಲ್ಲಿ ಇರೋದೇ RCB ನನ್ನ ಪ್ರಕಾರ. ಹಾಗೆ ರಘುವೀರ್, ಈಗ 2 ಕ್ಯಾಪ್ಟನ್ಗಳನ್ನು ನೋಡಬೇಕು. ಈಗ ಸರ್ ಹೇಳಿದ್ರು ಎಷ್ಟು ಫ್ಲಾಸ್, ಶುಭನ್ ಗಿಲ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದ್ದಂಗೆ ಫ್ರಸ್ಟ್ರೇಟೆಡ್ ಆಗಿ ಆಟದ ಬಗ್ಗೆ ಇದ್ದ ಲಕ್ಷ್ಯನೇ ಕಳ್ಕೊಬಿಟ್ರು ಅನ್ನಿಸ್ತು. ಇನ್ನೊಂದು ಕಡೆ ಪಟಿದಾರ್ ನಿನ್ನೆ ಅಂಥ ಒಳ್ಳೆ ಪರ್ಫಾರ್ಮೆನ್ಸ್ನ ಜವಾಬ್ದಾರಿಯನ್ನು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರು. ಈಗ ಆ ಪಟಿದಾರ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಹೌದು, ನಿನ್ನೆ ಏನಿತ್ತಲ್ಲ ಮ್ಯಾಚ್ ಓವರ್ ಆಲ್ ಸೀಸನ್ ಅಲ್ಲೂ ಅಷ್ಟೇ ಚೆನ್ನಾಗಿ ಕ್ಯಾಪ್ಟನ್ಸಿ ನಿಭಾಯಿಸ್ಕೊಂಡು ಬರ್ತಾ ಇದ್ರು. ಇವಾಗ ಏನ್ RCB ಅಂತ ಅಂದ್ರೆ ಇವಾಗ ನೋಡ್ತಾ ಇರೋ ದೃಷ್ಟಿಕೋನನೇ ಬೇರೆ, ಈ ಹಿಂದೆ ಇದ್ದ RCB ದೃಷ್ಟಿಕೋನನೇ ಬೇರೆ. RCB ಅಂತ ಅಂದ್ರೆ ಏನು ಕಪ್ ಗೆದ್ದಿಲ್ಲ ಅದು ಇದು ಮಾತುಗಳಿತ್ತು. ಅದನ್ನೆಲ್ಲ ಹೋಗ್ಲಾಡಿಸಿ ಏನ್ 17 ವರ್ಷದಿಂದ ಕಪ್ ಗೆದ್ದಿಲ್ಲ ಅನ್ನೋದೇನು ಹಣಪಟ್ಟಿ ಅಳಸಾಕಿದ್ದೆ ಇದೇ ರಜತ್ ಪಟಿದಾರ್. ಈ ರಜತ್ ಪಟಿದಾರ್ ಯಾವ ರೀತಿ ಅಂದ್ರೆ ಸ್ಟಾರ್ಟಿಂಗ್ ಬಂದಾಗಲೇ ಯಾರಿಗೂ ಅಷ್ಟೊಂದು ನಂಬಿಕೆ ಇರಲಿಲ್ಲ. ಅದು ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಯನ್ನ ಬಿಟ್ಟು ನೆಕ್ಸ್ಟ್ ಫಾಫ್ ಡು ಪ್ಲೆಸಿ ಅವರು ಚೆನ್ನಾಗಿ ಸೌತ್ ಆಫ್ರಿಕಾ ತಂಡನ ಮುನ್ನಡೆಸಿ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ನೀಡ್ಕೊಂಡು ಬರ್ತಾ ಇದ್ರು. ಅದ್ರ ನಂತರ ಬಂದಿರೋದೇ ರಜತ್ ಪಟಿದಾರ್ ಅವರು ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲೂ ಅಷ್ಟೇ ಚೆನ್ನಾಗಿ ಹೆಸರು ಮಾಡ್ಕೊಂಡು ಬರ್ತಿದ್ದಾರೆ. ಅದೇ ರೀತಿ RCB ತಂಡಕ್ಕೆ ಒಬ್ರು ಗಾಯಾಳುವಿನ ರಿಪ್ಲೇಸ್ಮೆಂಟ್ ಆಗಿ ತಂಡಕ್ಕೆ ಬಂದಿರ್ತಾರೆ. ಅಂತಹ ಒಂದು ಆಟಗಾರ ಇವತ್ತು ತಂಡನ ಯಾವ ರೀತಿ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸತತವಾಗಿ 2 ಬಾರಿ IPL ಫೈನಲ್ಗೆ ಕರ್ಕೊಂಡು ಬರ್ತಾ ಇರೋದು, ಅದು ಡಿಫೆಂಡಿಂಗ್ ಚಾಂಪಿಯನ್ ಆಗಿ 2ನೇ ಬಾರಿ ತಗೊಂಡ್ ಬರ್ತಾ ಇರೋದು. ಇವಾಗ ಈ ಹಿಂದೆ ಧೋನಿ ಅವರು ಮತ್ತೆ ರೋಹಿತ್ ಶರ್ಮಾ ಈ ಕೆಲಸನ ಮಾಡಿರ್ತಾರೆ. ಅದೇ ರೀತಿ ಇವರಿಗೂ ಒಂದು ಅವಕಾಶ ಇರುತ್ತೆ ಇವಾಗ ರಜತ್ ಪಟಿದಾರ್ಗೂ. ಈ ಹಿಂದೆ 2 ಘಟಾನುಘಟಿ ಕ್ಯಾಪ್ಟನ್ಗಳು ಮಾಡಿರುವಂತಹ ದಾಖಲೆನ ಸರಿಗಟ್ಟೋದಕ್ಕೆ ರಜತ್ ಪಟಿದಾರ್ ಹತ್ರ ಒಂದು ಅವಕಾಶ ಇದೆ. ಇವಾಗ ಕಂಪೇರ್ ಮಾಡಕ್ ಹೋದ್ರೆ ಸರ್ ಹೇಳ್ದಂಗೆ ಶುಭ್ಮನ್ ಗಿಲ್ 3 ಫಾರ್ಮ್ಯಾಟ್ ಕ್ಯಾಪ್ಟನ್ ಆಗಿ ಇಂಡಿಯಾ ಟೀಮ್ನ ರೆಪ್ರೆಸೆಂಟ್ ಮಾಡಿದವರು. ಇನ್ನು ರಜತ್ ಪಟಿದಾರ್ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಕ್ಯಾಪ್ಟನ್ಸಿ ಮಾಡ್ಕೊಂಡು ಬಂದರು. ಇವರಿಬ್ಬರು ಮೈಂಡ್ ಸೆಟ್ ನಿನ್ನೆ ಡಿಫ್ರೆಂಟ್ ಅಲ್ಲಿ ಕಾಣ್ತು ನಮಗೆ. ಯಾವ ರೀತಿ ಅಂದ್ರೆ ರಜತ್ ಪಟಿದಾರ್ ಅವರು ಏನು IPL ಅಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ ಆಗಿ ಬಂದು ಅಟ್ಯಾಕ್ ಮಾಡುವಂತಹ ಮೈಂಡ್ ಸೆಟ್ ಇಟ್ಕೊಂಡು ಬರ್ತಾರೆ. ಅವ್ರು ಮಾತಾಡೋ ಸ್ಟೈಲ್ ಆಗಿರ್ಬೋದು, ಎದುರಾಳಿಯನ್ನ ನಾವು ಅಟ್ಯಾಕ್ ಮಾಡ್ತೀವಿ ಅನ್ನೋದನ್ನ ಹೆದರಿಕೆ ಹುಡ್ಸೋದು ಏನಿತ್ತಲ್ಲ ಅದು ರಜತ್ ಪಟಿದಾರ್ ಅವರಲ್ಲಿ ಕಾಣ್ತಾ ಇತ್ತು. ಅವ್ರು ಯಾವ ರೀತಿ ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ತಂಡದಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ತರೋದಾಗಿರ್ಬೋದು, ಕೆಲವೊಂದಿಷ್ಟು ಗೊಂದಲಗಳಾಗ್ತಾ ಇದಾವೆ. ಇವಾಗ ಫಿಲ್ ಸಾಲ್ಟ್ ಅಲಭ್ಯರಾಗ್ತಾ ಇರೋದು, ಇವಾಗ ಸತತವಾಗಿ ಏನು ಕಳೆದ ಬಾರಿನೂ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಕೊಂಡು ಬರ್ತಾ ಇದ್ದಂತಹ ಫಿಲ್ ಸಾಲ್ಟ್ ಎಲ್ಲೋ ತಂಡದಲ್ಲಿ ಮಿಸ್ ಆಗ್ತಾ ಇದ್ದಾರೆ ಅನ್ನೋ ಒಂದು ಮಾತಿನಲ್ಲೂ ಅವರು ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಅಲ್ಲೂ ಅವರು ಚೇಂಜಸ್ಗಳನ್ನು ಮಾಡ್ಕೊಳ್ತಾರೆ. ಆ ಚೇಂಜಸ್ನಲ್ಲೂ ಪ್ರತಿಫಲನೂ ಅಷ್ಟೇ ಚೆನ್ನಾಗಿ ಪಡ್ಕೊಳ್ತಾರೆ. ವೆಂಕಟೇಶ್ ಅಯ್ಯರ್ ಅವರಿಗೆ ಒಂದು ಚಾನ್ಸ್ ಕೊಡ್ತಾರೆ, ಆ ಚಾನ್ಸನ್ನು ಅವರು ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ. ಅದೇ ರೀತಿ ರಜತ್ ಪಟಿದಾರ್ ಅವರು ಕೆಲವೊಂದಿಷ್ಟು ಡಿಸಿಷನ್ ಮೇಕಿಂಗು ಚೆನ್ನಾಗಿಯೇ ಇರುತ್ತೆ. ಆ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋದಿರುತ್ತಲ್ಲ ಅದು ಅದ್ಭುತವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಶುಭ್ಮನ್ ಗಿಲ್ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಎಳುತ್ತಾ ಇದ್ದಾರೆ. ಹಾಗಾಗಿ ಓವರ್ ಆಲ್ ನೋಡಕ್ ಹೋದಾಗ ರಜತ್ ಪಟಿದಾರ್ ಸ್ವಲ್ಪ ಮೇಲ್ಗೈ ಸಾಧಿಸ್ತಾ ಇದ್ದಾರೆ ಇಬ್ಬರು ಕ್ಯಾಪ್ಟನ್ಸಿ. ಹಾಗೆ ಇವತ್ತು ಇನ್ನೊಂದು ಎಲಿಮಿನೇಟರ್ ಮ್ಯಾಚ್ ಇದೆ, SRH ವರ್ಸಸ್ RR ಮ್ಯಾಚ್ ಇದೆ. ಪ್ರೇಮ್ ಸರ್, ಇವತ್ತಿನ ಈ ಮ್ಯಾಚ್ ಬಗ್ಗೆ ನೋಡಿದಾಗ 2 ತಂಡಗಳ ಗ್ರಾಫ್ ಒಂದೇ ತರ ಇಲ್ಲ, ಮೇಲೆ ಕೆಳಗೆ ಮೇಲೆ ತೆಳಗೆ 2 ತಂಡದಿರುವಂತದ್ದು. ಹಾಗಾಗಿ 2 ತಂಡದ ಇವತ್ತಿನ ಮ್ಯಾಚ್ ಹೇಗಿರುತ್ತೆ ಅನ್ಸುತ್ತೆ?
ಮೊದಲಾರ್ಧ ಅಂತ ನೋಡಕ್ ಬಂದಾಗ ಸತತ ಗೆಲುವನ್ನ ಕಂಡಿದ್ದು RR, ಹಾಗೇನೆ ಸತತ ಸೋಲುಗಳ ನಂತರ ಗೆಲುವು ಕಂಡಿದ್ದು SRH. ಹಾಗಾಗಿ ಎರಡೂ ತಂಡಕ್ಕೂ ಒಂದಿಷ್ಟು ಸಾಮ್ಯತೆಗಳು ಆ ಲೆಕ್ಕಾಚಾರದಲ್ಲಿದ್ರೆ, ಇನ್ನೊಂದಂತ ಹೇಳಿದ್ರೆ ಎರಡೂ ಹಂತದಲ್ಲೂ ಆಡಿರುವ ಲೀಗ್ನ ಮೊದಲಾರ್ಧ ದ್ವಿತೀಯಾರ್ಧದಲ್ಲಿ ಎರಡೂ ಬಾರಿ ಮೀಟ್ ಆದಾಗೂ ಕೂಡ ಮೇಲ್ಗೈ ಸಾಧಿಸಿದ್ದೆ SRH RR ಮೇಲೆ. ಇನ್ನೊಂದು ಓವರ್ ಆಲ್ ಮುಖಾಮುಖಿ ಅಂತ ಬಂದಾಗ ಒಂದು 23 ಬಾರಿ ಮುಖಾಮುಖಿ ಆಗಿದ್ರೆ ಅಲ್ಲೂ ಕೂಡ RR 9 ಬಾರಿ ಗೆದ್ರೆ ಇವರದ್ದೇ ಮೇಲ್ಗೈ ಇದೆ ಒಂದು 14. ಹಾಗಾಗಿ ಈ ತರ ಎಲ್ಲ ನೋಡಿದಾಗ ಕೂಡ ಇನ್ನೊಂದು ತಂಡದ ಬ್ಯಾಲೆನ್ಸ್ ಅಂತ ಬಂದಾಗೂ RR ಗಿನ್ನ SRH ಸದೃಢವಾಗಿದೆ. ಯಾಕೆ ಅಂತ ಹೇಳಿದ್ರೆ RR ಕೂಡ ಈಕ್ವಲ್ಸ್ ಟು GT, ಟಾಪ್ 3 ಬ್ಯಾಟ್ಸ್ಮನ್ ಗಳು ನೆಚ್ಚಿಕೊಂಡಿರುವಂತ ತಂಡ. ನಂತರ ಮಧ್ಯಮ ಕ್ರಮಾಂಕದಲ್ಲಿರೋರು ಆಡ್ಬೋದು, ಆಡದೇನೂ ಇರಬಹುದು. ಇಷ್ಟು ಪ್ರದರ್ಶನ ಆ ಇಬ್ಬರು ಯಂಗ್ ಟೈಗರ್ ಮೇಲೆ ನಿಂತಿದೆ. ಆ ಲೆಕ್ಕಾಚಾರದಲ್ಲಿ ಇವತ್ತು ಅವ್ರನ್ನ ಕೊಲ್ಯಾಪ್ಸ್ ಮಾಡ್ಲಿಕ್ಕೆ ಬರ್ಬೋದು. ಇನ್ನೊಂದು ಓಪನರ್ ಟಾಪ್ 4 ಆಟಗಾರರಲ್ಲಿ ಟಾಪ್ 2 ಆಟಗಾರರು ಹೈಯೆಸ್ಟ್ ಅಧಿಕ ರನ್ ಗೆಟರ್ ಅಲ್ಲಿ 3 ಜನ ಕಾಣ ಸಿಗ್ತಾರೆ. ನಮ್ಗೆ ಅಭಿಷೇಕ್ ಇರ್ಬೋದು, ಕ್ಲಾಸನ್ ಇರ್ಬೋದು, ಹಾಗೇನೆ ಕಿಶನ್ ಇರ್ಬೋದು. ಈ ಆಟಗಾರರು ಅತ್ಯಧಿಕ ರನ್ ಗಳನ್ನು ಕೂಡ ಕಲೆ ಹಾಕಿದ್ದಾರೆ ಈ ಆವೃತ್ತಿಯಲ್ಲಿ. ಜೊತೆಗೆ ಡೇವಿಡ್ ಅಂತ ಬಂದಾಗ, ಹೆಡ್ ಅಂತ ಬಂದಾಗ ಅವ್ರು ಯಾವಾಗ ಕೂಡ ಮೋಲ್ಡ್ ಆಗುವಂತ ಆಟಗಾರರು, ತುಂಬಾ ಡೇಂಜರಸ್ ಪ್ಲೇಯರ್. ಇನ್ನೊಂದ್ ಕಡೆ ನೋಡೋದಾದ್ರೆ ಈ ಹಿಂದೆ ಕಪ್ ಎತ್ತಿದಾಗೂ ಕೂಡ ಆಸ್ಟ್ರೇಲಿಯನ್ ನಾಯಕನೇ ಇದ್ದಿದ್ದು ಈ SRH ಗೆ. ಅದಕ್ಕಿಂತ ಹಿಂದೆ ಡೆಕ್ಕನ್ ಅಂತ ಬಂದಾಗ ನೇಮ್ ಇದ್ದಾಗ ಕಪ್ ಎತ್ತಿದಾಗ ಕೂಡ ಅಡಮ್ ಗಿಲ್ಕ್ರಿಸ್ಟೇ ಇದ್ದಿದ್ದಲ್ಲೇ ಇನ್ನು RR ಗೆ ಕಪ್ ಎತ್ತಿದಾಗ ಕೂಡ ಆಸ್ಟ್ರೇಲಿಯನ್ ನಾಯಕರೇ ಇದ್ರು. ಅವಾಗೂ ಕೂಡ ಅಷ್ಟೇ ಶೇನ್ ವಾರ್ನ್ ಇದ್ದಿದ್ದಂತ ತಂಡ ಅದು. ಈ ತರ ಲೆಕ್ಕಾಚಾರ ಹಾಕಿದಾಗ ಒಂದಿಷ್ಟು ಪ್ಯಾಟ್ ಕಮಿನ್ಸ್, ಒಂದಿಷ್ಟು ಲಕ್ಕಿ ಕ್ಯಾಪ್ಟನ್, ಆ ಎಲ್ಲ ಲೆಕ್ಕಾಚಾರ ಜೊತೆಗೆ ಟೀಮ್ ಬ್ಯಾಲೆನ್ಸಿಂಗ್ ಆಗಿದೆ. ಓಪನಿಂಗ್ ತುಂಬಾ ಅಗ್ರೆಸಿವ್ ಇಂಟೆಂಟ್ ಇದ್ರೆ, ಮಿಡ್ಲ್ ಆರ್ಡರ್ ತುಂಬಾ ಬಲಾಢ್ಯ ಬ್ಯಾಟ್ಸ್ಮನ್ ಗಳನ್ನ ಹೊಂದಿದ ಆ ಒಂದು ಪ್ರೂವ್ ಕೂಡ ಆಲ್ರೆಡಿ ಮಾಡಿದ್ದಾರೆ. ಇನ್ನು ಬೌಲಿಂಗ್ ಅಂತ ಬಂದಾಗ ಈ ತಂಡ SRH ಇದೆಯಾ ಸ್ಲೋಯರ್ ಒನ್ ಹಾಕುವುದರಲ್ಲಿ ನಂಬರ್ 1. ಒಂದು ಒಳ್ಳೆಯ ಬೌಲರ್ ಇಟ್ಕೊಂಡಿದ್ದಾರೆ ಅವರು, ಶಾಕಿಬ್ ಮತ್ತೆ ಇಶಾನ್ ಮಲಿಂಗ ಅವ್ರನ್ನ ಇಟ್ಕೊಂಡು ಸ್ಲೋಯರ್ ಒನ್ ಮೂಲಕ ಅತ್ಯಧಿಕವಾಗಿ ಗೆಲುವನ್ನ ಕಂಡಿದೆ ಈ SRH ತಂಡ. ಇನ್ನು ನಾಯಕ ಪ್ಯಾಟ್ ಕಮಿನ್ಸ್ ಇರ್ಬೋದು, ಒಳ್ಳೆ ಬೌಲಿಂಗ್ ಅನ್ನ ಮಾಡ್ತಾರೆ. ಇನ್ನ ಪ್ರಫುಲ್ ಇರ್ಬೋದು, ಹರ್ಷಲ್ ಪಟೇಲ್, ಇವರಿಬ್ಬರಲ್ಲಿ ಯಾರನ್ನಾರು ಒಬ್ಬರನ್ನ ಇವತ್ತು ಆಡಿಸ್ಕೋತಾರೆ. ಇನ್ನೊಂದ್ ಕಡೆಗೆ ಪ್ಯಾಟ್ ಕಮಿನ್ಸ್ ಕೇಳಿ ಒಳ್ಳೆಯ ನಾಯಕ ಜೊತೆಗೆ ಒಳ್ಳೆಯ ಬೌಲರು. ಇವ್ರು ಯಾವಾಗ ಬೇಕಾದ್ರೂ ಒಳ್ಳೆಯ ಲೆಂತ್ ಅಲ್ಲಿ ಬೌಲಿಂಗ್ ಮಾಡಬಹುದು. ಹಾಗಾಗಿ ಕಂಪ್ಯಾರಿಟಿವ್ಲಿ ಈ ತಂಡ ತುಂಬಾ ಚೆನ್ನಾಗಿದೆ. ಇನ್ನೊಂದ್ ಕಡೆಗೆ ಮುಲಾನ್ಪುರ್ ಅಂತ ಬಂದಾಗ ಕೇಳಿ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಈ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಲ್ಲಿ RR ನ ಇಬ್ಬರು ಓಪನರ್ಗಳು ಜೈಸ್ವಾಲ್ ಇರ್ಬೋದು, ಹಾಗೆ ವೈಭವ್ ಸೂರ್ಯವಂಶಿ. ಅತ್ಯಧಿಕ 6 ಅನ್ನ ಹೊಡೆದಿರೋರ ಸಂಖ್ಯೆಯಲ್ಲಿ ವೈಭವ್ ಸೂರ್ಯವಂಶಿನೇ ಇದ್ದಾರೆ. ರನ್ ಗೆಟರ್ ಅಲ್ಲೂ ಕೂಡ ಅವ್ರ ಮುಂಚೂಣಿಯಲ್ಲಿ ಇರೋದ್ರಿಂದ ಇವರಿಬ್ಬರ ಮೇಲೆ ತಂಡದ ಪ್ರದರ್ಶನ ನಿಂತಿರತ್ತೆ. ಒಂದ್ ವೇಳೆ ಚೇಜಿಂಗ್ ಆಗ್ಲಿ ಅಥವಾ ಮೊದಲಾಗ್ಲಿ ಇವರಿಬ್ಬರು ಆಡಿದ್ರೇನೆ ದೊಡ್ಡ ರನ್ ಕಲೆ ಹಾಕಕ್ಕಾಗೋದು. ಚೇಜಿಂಗ್ ಅಷ್ಟೇ 10 ಓವರ್ ಇವ್ರು ಡ್ಯಾಮೇಜ್ ಮಾಡಿ ಹೋದ್ರೆ ಪವರ್ ಪ್ಲೇನ ಮುಂದಿನ ತಂಡದವ್ರು ಗೆದ್ದಿದ್ದಾರೆ. ಇನ್ನು ಧ್ರುವ ಜುರೇಲ್ ಈ ತಂಡಕ್ಕೆ ಆಧಾರ ಸ್ತಂಭ. ಇವರಿಬ್ಬರ ಹೋದ ನಂತರ ಜವಾಬ್ದಾರಿ ತಗೊಂಡಿದ್ದೆ ಥ್ರೋಟ್ ಈ 19ರ ಆವೃತ್ತಿಯಲ್ಲಿ ಧ್ರುವ ಜುರೇಲ್ ಕೂಡ ಚೆನ್ನಾಗಿ ಆಡಿದ್ದಾರೆ. ಇನ್ನೊಂದ್ ಕಡೆಗೆ ಈಗ ಶಣಕ ಆಡ್ ಆನ್ ಆಗಿದ್ದಾರೆ. ಇವರು ಮಧ್ಯಮ ಕ್ರಮಾಂಕದಲ್ಲಿ ಕಮ್ಮಿ ಬಾಲಿಗೆ ಹೆಚ್ಚು ರನ್ ತೆಗೆಯುವ ಎಬಿಲಿಟಿ ಇದೆ. ಪ್ಲಸ್ ಬೌಲರ್ ಕೂಡ ಒಳ್ಳೆ ಆಲ್ರೌಂಡರ್. ನಾಯಕ ಹೇಗೆ ಆಡ್ತಾರೆ ಇಲ್ಲಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪರಾಗ್ ಬ್ಯಾಟು ತುಂಬಾ ಚೆನ್ನಾಗಿ ಇವತ್ತು ಸದ್ ಮಾಡ್ಬೇಕಾಗತ್ತೆ. ಇನ್ನೊಂದ್ ಕಡೆಗೆ ಡೋಮನ್ ಪೆರಾರ ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ. ಅವರು ಕೂಡ ಕಮ್ ಬ್ಯಾಕ್ ಮಾಡಬೇಕು, ಮಧ್ಯಮ ಕ್ರಮಾಂಕನ ಬಲಿಷ್ಠಪಡಿಸಬೇಕು. ಇನ್ನು ಬೌಲಿಂಗ್ ಅಂತ ಬಂದಾಗ ಕಳೆದ ಮ್ಯಾಚಿನ ಹೀರೋ ಆಗಿ ಹೊರಹೊಮ್ಮಿದ್ದು ಜೋಪ್ರಾ ಆರ್ಚರ್ ಏನಿದ್ದಾರೆ, ಇವರು ಬ್ಯಾಟಿಂಗ್ ಬೌಲಿಂಗ್ ಎರಡಕ್ಕೂ ಒಬ್ಬ ಆಲ್ರೌಂಡರ್ ಆಗ್ಬಿಟ್ಟಾರೆ. ಇವಾಗ ವೇಗದ ಬೌಲರು, ಅವರ ಸಾರಥ್ಯದಲ್ಲಿರುವಂತಹ ಬೌಲಿಂಗ್ ಪಡೆ ಹೇಗೆ ಕೆಲಸ ಮಾಡುತ್ತೆ. ಅವ್ರ ಜೊತೆಗೆ ನಾಂಡ್ರೆ ಬರ್ಗರ್ ಒಳ್ಳೆ ಲಯಕ್ ಬರಬೇಕು, ಈ ತಂಡ ಗೆಲ್ಲಲೇಬೇಕು ಅದಂತ ಹೇಳಿದಾಗ. ಇನ್ನೊಂದ್ ಕಡೆಗೆ ಬರ್ಗರ್ ಜೊತೆಗೆ ಬ್ರಿಜೇಶ್ ಕೂಡ ನಮ್ಮ ಲೋಕಲ್ ಪ್ಲೇಯರ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಸ್ಲೋಯರ್ ಒನ್ನ ಇವರಿಂದ ಕೂಡ ಆಡ್ ಆನ್ ಮಾಡ್ಕೋಬಹುದು. ಹಾಗಾಗಿ ಒಂಥರ ಕಂಪೇರ್ ನೋಡೋದಾದ್ರೆ ಬೌಲಿಂಗ್ ಹೆಚ್ಚು ಕಮ್ಮಿ ಸೇಮ್ ಇದೆ ಅಂತ ಹೇಳಿದ್ರು. ಬ್ಯಾಟಿಂಗು, ಓಪನಿಂಗು ಮತ್ತು ಮಧ್ಯಮ ಕ್ರಮಾಂಕದಲ್ಲಿ SRH ನನ್ನ ಪ್ರಕಾರ ಬಲಿಷ್ಠವಾಗಿದೆ. ಹಾಗಾಗಿ ಇವತ್ತೇನಾದ್ರೂ ಈ ಹಿಂದಿನ 2 ಬಾರಿ ಕೂಡ ಅವರೇ ಡಾಮಿನೇಟ್ ಮಾಡಿದ್ದಾರೆ. ಮೇ ಬಿ ಇವತ್ತು ಅವರೇ ಗೆಲ್ಬಹುದು ಅನ್ನುವ ನನ್ನ ಅಭಿಪ್ರಾಯ. ಯಾರು ಹೆಚ್ಚು ಅರ್ಹರು? ನನ್ನ ಪ್ರಕಾರ SRH ಅರ್ಹರು ಅಂತ ನನಗನ್ಸುತ್ತೆ. ಯಾಕಂತಂದ್ರೆ ಟೂರ್ನಿ ಸ್ಟಾರ್ಟ್ ಆದಾಗ ಪ್ಯಾಟ್ ಕಮಿನ್ಸ್ ಅವ್ರ ಅಲಭ್ಯತೆ ಇರುತ್ತೆ. ಏನು ತಂಡದ ನಾಯಕನ ಅಲಭ್ಯತೆಯಲ್ಲಿ ಏನಂತ ಇಶಾನ್ ಕಿಶನ್ ಅವರು ತಂಡನ ಚೆನ್ನಾಗಿ ಮುನ್ನಡೆಸ್ಕೊಂಡು ಬರ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಬೌಲರ್ಗಳೇ ಬೇರೆ ಇದ್ರು. ಹರ್ಷಲ್ ಪಟೇಲ್, ಉನ್ನತ್ ಕಟ್ ಅಂತ ಅನುಭವಿ ಆಟಗಾರರನ್ನ ಇಟ್ಕೊಳ್ತಿದ್ರು. IPL ನಲ್ಲಿ ಇವರಂತ ಕೆಲವೊಂದಿಷ್ಟು ಸೀಸನ್ಗಳಲ್ಲಿ ಹೆಸರು ಮಾಡ್ಕೊಂಡಿದ್ರು. ಹರ್ಷಲ್ ಪಟೇಲ್ ಅವರು ಪರ್ಪಲ್ ಪಟೇಲ್ ಅಂತಾನೆ ಗುರ್ಸ್ಕೊಳ್ತಾ ಇದ್ರು ಅಂತ. ಅವರು ಪರ್ಪಲ್ ಕ್ಯಾಪ್ ಹೋಲ್ಡರ್, 2 ಸಲ ಪರ್ಪಲ್
ಕ್ಯಾಪ್ ಹೋಲ್ಡರ್ ಆಗಿದ್ರು. ಇಂತಹ ಆಟಗಾರರನ್ನ ಹೊರತುಪಡಿಸಿ ಇವರೊಂದು ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ತಂಡದಲ್ಲಿ. ಅನ್ಕ್ಯಾಪ್ಡ್ ಪ್ಲೇಯರ್ ಅನ್ನ ತಂಡದಲ್ಲಿ ಇಟ್ಕೊಂಡು ತಂಡನ ಯಾವ ರೀತಿ ಗೆಲ್ಬಹುದು ಅನ್ನೋದನ್ನ ತೋರಿಸ್ಕೊಟ್ರು. ಅದು ಮತ್ತೆ ಬೌಲಿಂಗ್ ಲೈನಪ್ ಅಂತ ಅಂದಾಗ ಇಲ್ಲಿ ಅನ್ಕ್ಯಾಪ್ಡ್ ಪ್ಲೇಯರ್ ಅನ್ನೇ ನಾವು ಕಾಣ ಸಿಗ್ತೀವಿ ಅಂತ ಅಂದಾಗ ಸಾಕಿಬ್ ಹುಸೇನ್ ಆಗಿರ್ಬೋದು, ಪ್ರಫುಲ್ ಹಿಂಗೆ, ಇಶಾನ್ ಮಲಿಂಗ ಅಂತಹ ಆಟಗಾರರನ್ನ ಯಾವ ರೀತಿ ಬಳಸ್ಕೊಳ್ಬಹುದು. ಇದೇ ರಾಜಸ್ಥಾನ್ ವಿರುದ್ಧ 9 ರನ್ನಿಗೆ 5 ವಿಕೆಟ್ ಅನ್ನ ಕಿತ್ಕೊಂಡು ರಾಜಸ್ಥಾನನ ಏನು ಹೀನಾಯವಾಗಿ ಸೋಲ್ಸುವಂತ ತಲುಪಿಸಿದ್ರು. ಅಲ್ಲಿ ಕೊನೆ ಹಂತದಲ್ಲಿ ರವೀಂದ್ರ ಜಡೇಜಾ, ಫೆರರ್ ಅಂತಹ ಆಟಗಾರರ ಕೈ ಹಿಡಿದಿರೋದ್ರಿಂದ 100 ರನ್ ಗಡಿ ದಾಟುತ್ತೆ. ಇಲ್ಲ ಅಂತ ಅಂದ್ರೆ ಆ ದಿವಸನೇ 49 ರನ್ ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಹಾಗಾಗಿ ನನಗನ್ಸುತ್ತೆ ಇವತ್ತಿಗೆ ಏನು ಒಂದು ಚಾಂಪಿಯನ್ ಆಗೋದಕ್ಕೆ RCB ಜೊತೆ ಯಾರಾದ್ರೂ ಕಾದಾಟಕ್ಕೆ ಇಳಿಬೇಕು ಅಂತಂದ್ರೆ ಅದು ಹೈದರಾಬಾದ್ ಅಂತ ನನ್ಗನ್ಸುತ್ತೆ. ಯಾಕಂತಂದ್ರೆ ಓವರ್ ಆಲ್ ಸೀಸನ್ ನೋಡಿದ್ರೆ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಕೊಟ್ಕೊಂಡು ಬರ್ತಾ ಇದ್ದಾರೆ. ಓಪನಿಂಗ್ ಅಲ್ಲಿ ಅಭಿಷೇಕ್ ಶರ್ಮಾ ಅವರು ಬ್ಯಾಟ್ ಇಂದನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಹೆಡ್ ಅವರು ಅಸ್ಥಿರ ಪ್ರದರ್ಶನ, ಒಂದು ಮ್ಯಾಚಲ್ಲಿ ಆಡ್ತಾ ಇದ್ದಾರೆ, ಒಂದು ಮ್ಯಾಚಲ್ಲಿ ಹೇಳ್ಕೊಳ್ಳೋಂಥ ಪ್ರದರ್ಶನ ಇಲ್ಲ. ಆದ್ರೆ ಆಸ್ಟ್ರೇಲಿಯನ್ ಪ್ಲೇಯರ್ಸ್ನ ನಾವು ಯಾವತ್ತೂ ನಂಬಕ್ಕಾಗಲ್ಲ. ನಾಕ್ಔಟ್ ಅಂತ ಬಂದಾಗ ಅವರು ಯಾವಾಗ್ಲೂ ಆಡಿರುವಂಥ ಪ್ರದರ್ಶನ ಅವ್ರದ್ದು ನಾಕ್ಔಟ್ ಹಂತದಲ್ಲಿರುತ್ತೆ. ಹಾಗಾಗಿ ನನಗೆ ಅನ್ಸುತ್ತೆ ಹೈದರಾಬಾದ್ ರಾಜಸ್ಥಾನ ಡಾಮಿನೇಟ್ ಮಾಡುವಂತಹ ಎಲ್ಲ ಲಕ್ಷಣಗಳಂತೂ ಇದ್ದೇ ಇದ್ದಾವೆ. ಅದೇ ರೀತಿ ನಮ್ಮ ಲೋಕಲ್ ಪ್ಲೇಯರ್ಸ್ ಆದಂತಹ ಏನು ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ಇಂಡಿಯನ್ ಪ್ಲೇಯರ್ಸ್ ಏನಿದಾರಲ್ಲ ಇವರು ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮಿಡಲ್ ಆರ್ಡರ್ ನಲ್ಲಿ ಇವಾಗ ಆರೆಂಜ್ ಕ್ಯಾಪ್ ಅಂತ ಅಂದಾಗ ಓಪನರ್ಸ್ ಗಳಿರ್ತಾರೆ, ಆದ್ರೆ ಕ್ಲಾಸನ್ ಅವ್ರ ಹೆಸರು ಇಲ್ಲಿ ಮಧ್ಯದಲ್ಲಿ ಬರ್ತಾ ಇದೆ. ಅಂದ್ರೆ ಅವರು ಆ ರೀತಿ ಪ್ರದರ್ಶನ ಕೊಟ್ಕೊಂಡು ಬರ್ತಾ ಇದ್ದಾರೆ. ಓವರ್ ಆಲ್ ಸೀಸನ್ ನೋಡಕ್ ಬಂದಾಗ ಎಲ್ಲಿ ತಂಡಕ್ಕೆ ಅಗತ್ಯ ಇರುತ್ತೆ, ಎಲ್ಲಿ ರನ್ ನೆರವು ಇರುತ್ತೆ, ಅಲ್ಲಿ ಕ್ಲಾಸನ್ ಅವ್ರ ಬ್ಯಾಟ್ ಮಾತಾಡಿದೆ. ಹಾಗಾಗಿ ಕ್ಲಾಸನ್ ಅವ್ರದ್ದು ಏನು ಒಂದು ಸಣ್ಣ ಕ್ಯಾಮಿಯೋ ಅಂತೂ ಇರ್ಲಿಲ್ಲ. ಅವರು ಓವರ್ ಆಲ್ ಮೇನ್ ಹೀರೋ ರೀತಿಲಿ ಅವ್ರ ಆಟನ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಹಾಗಾಗಿ ಬೌಲಿಂಗ್ ನಲ್ಲೂ ಅಷ್ಟೇ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ. ಸರ್ ಒಂದ್ ಮಾತನ್ನ ಹೇಳಿದ್ರು, RCB ನ 2 ಬಾರಿ ಸೋಲ್ಸಿರೋದು ಇದೇ ಡೆಕ್ಕನ್ ಚಾರ್ಜರ್ಸ್ ಮತ್ತೆ ಸನ್ರೈಸರ್ಸ್ ಹೈದರಾಬಾದ್. RCB ಎಲ್ಲಾದ್ರೂ ಒಂದ್ ಕಡೆ ಮುಳುವಾಗತ್ತೆ ಅಂದ್ರೆ ಹೈದರಾಬಾದ್ ಆಗ್ಬೋದು ಅಂತ ನನ್ನ ಅನ್ಸುತ್ತೆ. ಕ್ವಿಕ್ ಆಗಿ ಕ್ವಾಲಿಫೈರ್ಗೆ ಯಾರು ಹೋಗ್ಬೋದು? ನನ್ನ ಪ್ರಕಾರ SRH. ನಿಮ್ಮ ಪ್ರಕಾರ ಹೈದರಾಬಾದ್. ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ್ದಕ್ಕೆ ತಮ್ಮಿಬ್ಬರಿಗೂ ಧನ್ಯವಾದಗಳು. ನೋಡಿದಳ ವೀಕ್ಷಕರೇ, ನಿನ್ನೆ ಮ್ಯಾಚ್ ಹೇಗಿತ್ತು, ಇವತ್ತಿನ ಮ್ಯಾಚ್ ಹೇಗಿರುತ್ತೆ, ಯಾರು ಕ್ವಾಲಿಫೈಯರ್ 2ಗೆ ಹೋಗ್ತಾರೆ ಎಲ್ಲವನ್ನ ಮಾತಾಡಿದ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.